Hello everyone, welcome to Sankalp Learning Solution. Let us see question number 32 of the concept analogy non-verbal. These two are the given images. Illi L shape alli ಒಂದು image end ಅಲ್ಲಿ ಒಂದು dot ಇದೆ. Next ಇದನ್ನ ಯಾವ ರೀತಿ ಕನ್ವರ್ಟ್ ಮಾಡಿದ್ದಾರೆ ಅಂದ್ರೆ ಇದನ್ನ ರಿವರ್ಸ್ ಮಾಡುದು ಉಲ್ಟಾ ಮಾಡಿದ್ದಾರೆ. ಸೊ ಉಲ್ಟಾ ಮಾಡಿದಾಗ ಏನಾಯ್ತು ಈ ರೀತಿ ಆಗತ್ತೆ. ಓಕೆ, ಉಲ್ಟಾ ಮಾಡಿ ಅದನ್ನ two more steps alli join ಮಾಡಿದ್ದಾರೆ. See, this is 1 and this is 1. 2.5 portion ಅನ್ನ extra 1.5 ಅನ್ನ extra ಸೇರಿಸಿದ್ರು. ಇದನ್ನ ಫಸ್ಟ್ ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿ ಅದಕ್ಕೆ ಇನ್ನು 1.5 portion extra ಸೇರಿಸಿ ಜಾಯಿನ್ ಮಾಡಿದ್ದಾರೆ. So this is what the image changes. ಇದು ಈಗ ನೆಕ್ಸ್ಟ್ ಅಲ್ಲಿ ಈ ಇಮೇಜ್ ಇದೆ. ಇದನ್ನು ಕೂಡ ಇದೇ ಪ್ಯಾಟರ್ನ್ ಅಲ್ಲೇ ಚೇಂಜ್ ಮಾಡಬೇಕು. ಸೊ ಫಸ್ಟ್ ಇದನ್ನ ಏನ್ ಮಾಡ್ತೇವೆ, ರಿವರ್ಸ್ ಮಾಡ್ತೇವೆ. ರಿವರ್ಸ್ ಮಾಡಿದಾಗ ಈ ರೀತಿಯಾಗಿ ಚೇಂಜ್ ಆಯ್ತು. ಓಕೆ, ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ಬೇಕು, 1.5 portion ಅನ್ನ ಎಕ್ಸ್ಟ್ರಾ ಜಾಯಿನ್ ಮಾಡ್ಬೇಕು ಇದಕ್ಕೆ ಈ ರೀತಿ. ಓಕೆ, ಇದು ಒಂದಾದ್ರೆ ಇದು ನೆಕ್ಸ್ಟ್ ಒನ್ ಜಾಯಿನ್ ಮಾಡಿದ್ರೆ ಆಯ್ತು. ಇಷ್ಟೇ. So this is what the answer. Here option 2 matches. 1, 3 and 4 wrong. First ಅಲ್ಲಿ ಕೊಟ್ಟಿರೋ ಒಂದು ಸ್ಟ್ರೇಟ್ ಲೈನ್ ಫಾರ್ಮೆಟ್ ಅನ್ನ ಇನ್ವರ್ಟ್ ಮಾಡ್ಕೊಳ್ಬೇಕು, ರಿವರ್ಸ್ ಮಾಡಿ ನಂತರ ಅದಕ್ಕೆ ಇನ್ನು 1.5 ಸ್ಟೆಪ್ ಜಾಯಿನ್ ಮಾಡಿ ಎಕ್ಸ್ಟ್ರಾ ಸೇರಿಸಿ ಜಾಯಿನ್ ಮಾಡ್ಬಿಟ್ರೆ ಆಯ್ತು. ಇಲ್ಲೂ ಕೂಡ ಇದು ಕೊಟ್ಟಿರೋದು, ಇದನ್ನ ನಾನು ಏನ್ ಮಾಡಿದೆ, ಉಲ್ಟಾ ಮಾಡಿದೆ. ಉಲ್ಟಾ ಅಂದ್ರೆ ಬಾಟಮ್ ಟಾಪಿಗೆ ಹೋಗುತ್ತೆ, ಟಾಪ್ ಪೋರ್ಷನ್ ಬಾಟಮಿಗೆ ಬಂತು. ಸೊ ನೆಕ್ಸ್ಟ್ ಅಲ್ಲಿ ಅದಕ್ಕೆ ಇನ್ನು 1.5 portion ಎಕ್ಸ್ಟ್ರಾ ಆಡ್ ಮಾಡಿ ಎಲ್ಲಾನು ಜಾಯಿನ್ ಮಾಡ್ಬೇಕು. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ 2. ಥ್ಯಾಂಕ್ ಯು.